ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ರೆ ನಮ್ಮ ಶಿಡ್ಜು ನಾಯಿ ಮರಿಗಳು ನೋಡ್ಬೋದು ಎಷ್ಟೊಂದು ಚೆನ್ನಾಗಿವೆ ಅಂತ ಹೇಳಿ. ಸೊ ನೋಡ್ಬೋದು ಎಲ್ಲ ಪಪ್ಪಿಗಳನ್ನ ಮಾರ್ನಿಂಗ್ ಬಿಸಿಲಲ್ಲಿ ಬಿಟ್ಟಿದ್ದೀನಿ. ಚಳಿ ಆಗ್ತಾ ಇರುತ್ತೆ ಮತ್ತು ವಿಟಮಿನ್ ಡಿ ಕೂಡ ಸಿಗಲಿ ಅಂತ ಹೇಳಿ ಪಪ್ಪಿಗಳನ್ನೆಲ್ಲ ಬಿಸಿಲಲ್ಲಿ ಬಿಟ್ಟಿದ್ದೀನಿ. ಪ್ರೆಸೆಂಟ್ ನಮ್ಮ ಹತ್ರ 3 ಪಪ್ಪಿಗಳು ಅವೈಲಬಲ್ ಇದೆ. 2 ಮೇಲ್ ಪಪ್ಪಿಗಳಿದೆ, ಹಾಗೆ ಒಂದೇ ಒಂದು ಫೀಮೇಲ್ ಪಪ್ಪಿ ಇದೆ. ಸೊ ಇದನ್ನು ನೋಡ್ತಿದ್ದೀರಾ, ಇದು ಬಂದು ಫೀಮೇಲ್ ಪಪ್ಪಿ. ಸೊ ಸಿರ್ಲಾಕೆಲ್ಲ ತಿಂತಿದೆಯಲ್ಲ, ಸೊ ಗಲೀಜು ಮಾಡ್ಕೊಬಿಟ್ಟಿದೆ. ಹಾಗೆ ಇದೊಂದು ಮೇಲ್ ಪಪ್ಪಿ ಇದೆ. ನೋಡ್ಬೋದು ಫುಲ್ ಚಾಕ್ಲೇಟ್ ಕಲರ್ ಬರುತ್ತೆ ಇದು. ಹಾಗೆ ಮತ್ತೊಂದು ಪಪ್ಪಿ ಕೂಡ ಇದೆ. ನೋಡ್ಬೋದು ಇದೊಂದು ಪಪ್ಪಿ ಕೂಡ ಇದೆ. ಟೋಟಲು 2 ಮೇಲ್ ಪಪ್ಪಿ ಹಾಗೆ 1 ಫೀಮೇಲ್ ಪಪ್ಪಿ. ಇವು ಕೂಡ ನಡೆದಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ನೋಡಿ ಈ ಪಪ್ಪಿ ಫುಲ್ಲು ಚಾಕ್ಲೇಟ್ ಕಲರ್ ಬರುತ್ತೆ. ಈ ಪಪ್ಪಿ ಮಾತ್ರ ಇದು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪಪ್ಪಿಗಳಿಗೆ ಈಗ ಒಂದು 20 ಡೇಸ್ ಅರೌಂಡ್ ಆಗಿದೆ. ಒಂದು 19-20 ಡೇಸ್ ಆಗಿದೆ ಅನ್ಕೋತೀನಿ. ಒಂದು ಡೇಟ್ ನೋಡಿಲ್ಲ, ಬರೆದಿಟ್ಟಿದ್ದೀನಿ, ಚೆಕ್ ಮಾಡಬೇಕು. ಪಪ್ಪಿಗಳು ನಿಮಗೆ ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಫಾದರ್ ತುಂಬ ಚೆನ್ನಾಗಿದೆ, ಪಪ್ಪಿಗಳೆಲ್ಲ ಆಲ್ಮೋಸ್ಟ್ ಫಾದರ್ ರೀತಿಯೇ ಬಂದಿದೆ. ಓಕೆನಾ, ನಿಮಗೆ ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಪ್ರೈಸ್ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 30 ಡೇಸ್ ಆಗಬೇಕು. 30 ಡೇಸ್ ಆದರೆ ಪಪ್ಪಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತವೆ ಮರಿಗಳು. ನೋಡ್ಬೋದು ಅವುಗಳ ಹೇರ್ ಎಲ್ಲ ಫುಲ್ಲು ಶೈನಿಂಗ್ ಆಗಿ ಸಖತ್ತಾಗಿ ಕಾಣುತ್ತೆ. ಫೀಮೇಲ್ ಪಪ್ಪಿ ಒಂದಿದೆ, ಎಲ್ಲ ಸ್ನಾನ ಮಾಡಿಸಿಲ್ಲ. ಇದು ವೈಟ್ ಜಾಸ್ತಿ ಇದೆ, ಹಾಗಾಗಿ ತುಂಬ ಗಲೀಜಾಗಿ ಕಾಣುತ್ತೆ. ಇದು ಮೇಲ್ ಪಪ್ಪಿ, ಇದು ಕೂಡ ಮೇಲ್ ಪಪ್ಪಿ. ಇಲ್ಲಿಗೆ ಸಿರ್ಲಾಕ್ನ ಫೀಡಿಂಗ್ ಮಾಡ್ತಾಯಿದ್ದೀವಿ. ಈಗ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಕಾಣ್ತವೆ ಅಂಥೇಳಿ. ಈ ಪಪ್ಪಿ ಇಲ್ಲೇ ಮಲ್ಕೊಬಿಡ್ತು. ಇದು ನೋಡಿರಿ, ಅಲ್ಲಿ ಮೂಲೆ ಹೋಗ್ತಾಯಿದೆ, ಚಾಕ್ಲೇಟ್ ಹೋಗ್ತಾಯಿದೆ ಅಲ್ಲಿ, ಚಾಕ್ಲೇಟ್. ಸೊ ಇಲ್ಲಿ ಫೀಮೇಲ್ ಪಪ್ಪಿ. ಇದು ಹೇರ್ ಎಲ್ಲ ಇನ್ನೂ ಲೆಂತ್ ಬರುತ್ತೆ. 30 ಡೇಸ್ ಆದರೆ ಚೆನ್ನಾಗಿ ಕಾಣಿಸ್ತವೆ ಪಪ್ಪಿಗಳೆಲ್ಲ. ಆಲ್ರೆಡಿ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ, ಒಂದು ಕಡೆ ನಿಲ್ತಾ ಇಲ್ಲ ನೋಡಿ. ತುಂಬ ಜನ ಪ್ರೈಸ್ ಅಂಥೇಳಿ ಕಮೆಂಟ್ ಮಾಡ್ತಿರ್ತೀರಾ. ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಯೂಟ್ಯೂಬಲ್ಲಿ ಪ್ರೈಸ್ ಎಲ್ಲ ಹೇಳೋಗಿಲ್ಲ, ಹಾಗೆ ಈ ಪ್ರೈಸ್ನ ನಿಮಗೆ ತಿಳಿಸ್ತಾ ಇಲ್ಲ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಪ್ರೈಸು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಪಪ್ಪಿ ತೊಗೊಂಡ್ರಿ ಅಂತ ಹೇಳಿದ್ರೆ ಪಪ್ಪಿಗಳಿಗೆ ಏನು ಫುಡ್ ಕೊಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀವಿ. ಈ ಪಪ್ಪಿಗಳು ತುಂಬ ಬಿಸಿಲಾದರೂ ತಡ್ಕೊಳ್ಳಲ್ಲ, ತುಂಬ ಚಳಿ ಆದರೂ ತಡ್ಕೊಳ್ಳೋದಿಲ್ಲ. ಶಿಡ್ಜು ಪಪ್ಪಿಗಳು ಸ್ವಲ್ಪ ತುಂಬ ಸಾಫ್ಟ್, ಬೀಗಲಾದರೆ ತುಂಬ ಒಂಥರ ರಫು. ಬೀಗಲ್, ಗೋಲ್ಡನ್ ರಿಟ್ರೀವರ್ ಎಲ್ಲ ಬ್ರೀಡ್ ಮಾಡಿದ್ದೀವಲ್ಲ, ಅವೆಲ್ಲ ಸ್ವಲ್ಪ ರಫ್ ಆಗಿರುತ್ತೆ. ಇವು ಸ್ವಲ್ಪ ಸಾಫ್ಟ್ ಬ್ರೀಡ್, ಹಾಗಾಗಿ ಅವು ತಡ್ಕೊಳ್ಳಲ್ಲ ಅಷ್ಟು ಬೇಗ. ಪಪ್ಪಿಗಳು ಎಲ್ಲೆಲ್ಲ ಹೋಗಿ ಮಲ್ಕೋತದೆ, ಜಾಸ್ತಿ ಬಿಸಿಲಾದರೂ ಕೂಡ ಅವು ತಡ್ಕೊಳ್ಳಲ್ಲ. ಪಪ್ಪಿ ಬಂದು ಇಲ್ಲಿ ಮಲ್ಕೊಂಡಿದೆ. ಓಕೆನಾ, ಪಪ್ಪಿಗಳನ್ನ ಒಳಗಡೆ ಮದರ್ ಹತ್ರ ಬಿಡಬೇಕು.
ಪಪ್ಪಿ ಬೇಕಿತ್ತು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಫೇಸ್ಬುಕ್ ಲಿಂಕ್ ಕೂಡ ಇದೆ, ಅದ್ರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 2 ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ಓಕೆ, ನಿಮಗೊಂದು ವೇಳೆ ಪಪ್ಪಿ ಬೇಕಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.